ಬಹುಶಃ ಅವನೇ ಲೀಡ್ರ್, ಇದಕ್ಕೆ ಗ್ಯಾಂಗ್ ಲೀಡ್ರ್. ಆದ್ರೆ ಅವಳನ್ನ ಯಾವ ಮಟ್ಟಕ್ಕೆ ತಂದ್ಬಿಟ್ಟಿದ್ದ ಅಂದ್ರೆ ಅಡಿಕ್ಷನ್ಗೆ ಈಲ್ಡ್ ಆಗ್ಬಿಟ್ಟಿದ್ಲು. ಇಲ್ಲ ಅಂದ್ರೆ ಬದುಕೋ ಕಷ್ಟ. ಚೆನ್ನಾಗಿದ್ದಾಗ ಅವಳಂತ ಮಗಳೇ ಇಲ್ಲ. ಮುಂದೆ ಒಂದ್ 2-3 ದಿವಸ ಕರ್ಕೊಂಡು ಹೋದಾಗ ಎಲ್ಲೋ ಒಂದು ಫ್ಲಾಟ್ ಅಲ್ಲಿ ಕೂಡ ಹಾಕೊಂಡು ಅಲ್ಲಿ ಇವಳಿಗೆಲ್ಲ ಡ್ರಿಂಕ್ಸು ಮಾಡಿಸಿ ಗಲಾಟೆಗಳು ಮಾಡಿಸಿ ಎದುರುಗಡೆ ಪುನಃ ಅವನ್ನ ನೋಡಿದ್ದು ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ. ಅದು ಹತ್ಕೊಂಡ್ಮೇಲೆ ಗೊತ್ತಾಯ್ತು ಬುಕ್ಕಿಂಗ್ ಕ್ಯಾಬ್ ತರ ಇಲ್ವಲ್ಲ, ಈ ಹುಡುಗನ ಜೊತೆ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳಿ. ಅಂದ್ರೆ ಇವಳು ಫ್ರೆಂಡ್ಸ್ ಮೂಲಕ ಪರಿಚಯ ಆಗಿದ್ದಾನೆ ಅಂತ ನನಗನ್ಸುತ್ತೆ ಈ ಕ್ಯಾಬ್ ಡ್ರೈವರ್. ಕೇರಳಗೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಕೂದಲೆಲ್ಲ ಕಟ್ ಮಾಡ್ಕೊಂಡ್ರಂತೆ. ಹೇಳಿದ್ಲು ಏನ್ ಆಸೆ ಇಡ್ಸಿದಾನೋ ತಿರ್ಗಾ ಡ್ರಿಂಕ್ಸ್ದು ಗೊತ್ತಿಲ್ಲ. ಹಳ್ಳಿ ಹುಡುಗಿ ನಾನು, ತುಂಬಾ ಕಷ್ಟಪಟ್ಟು ಯಾರಿಗೂ ಬಂದು ಬಳಗಕ್ಕೆ ತೊಂದರೆ ಕೊಡಬಾರ್ದು, ಸಾಕ್ಬೇಕು ನಾನು, ಚಾಲೆಂಜಲ್ಲಿ ಬರಬೇಕು ಅಂತ ಮಾಡು. ಸುರಭಿ ಅಮ್ಮ ನಾನು ಅಂದೆ. ನೀವು ಸಿಂಗಲ್ ಪೇರೆಂಟು, ಇಡೀ ರಾಜ್ಯದಲ್ಲಿ ನಿಮ್ಮ ಹತ್ರ ಒಂದು ಘಟನೆ ನಡೆದಂಥದ್ದು ಯಾರ ಮಧ್ಯನೂ ನಡೆದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಯಾವಾಗ ನಿಮ್ಮ ಮಗಳು ಹೇಗಿದ್ರು ಕಾಲೇಜು ಸ್ಕೂಲಲ್ಲಿ ಎಜುಕೇಶನಲ್ಲೆಲ್ಲ ಹೇಗಿದ್ಲು? ಎಜುಕೇಶನಲ್ ತುಂಬಾ ಬುದ್ಧಿವಂತಲು ಸರ್ ಅವಳು, ತುಂಬಾ ಬುದ್ಧಿವಂತ. ಎಲ್ಲದರಲ್ಲೂ ಮೆರಿಟ್. 10th ಅಲ್ಲಿ 98%, PUC ನಲ್ಲೂ ಮೆರಿಟ್, ಎಲ್ಲದರಲ್ಲೂ ಮೆರಿಟ್. ಅವಳು ಓದೋದ್ರಲ್ಲಿ ತುಂಬಾ ಬುದ್ಧಿವಂತಲು, ಲೆಫ್ಟ್ ಹ್ಯಾಂಡರ್, ಅತಿಯಾದ ಸುಂದರಿ, ಬುದ್ಧಿವಂತಲು, ಎಲ್ಲಕ್ಕಿಂತ ಹೆಚ್ಚಿಗೆ ತುಂಬಾ ಕೈಂಡ್ ಹಾರ್ಟೆಡ್ ಗರ್ಲ್, ಸಹೃದಯಿ. ಎಲ್ಲಿ ಎಜುಕೇಶನ್ ಮಾಡಿದ್ದೆಲ್ಲ? ಬೆಂಗಳೂರಲ್ಲಿ ಸರ್. ಬೆಂಗಳೂರಲ್ಲಿ. ನೀವು ಸಿಂಗಲ್ ಪೇರೆಂಟ್ ಅಂದ್ರೆ ಹೇಗೆ? ಅವ್ರ ತಂದೆಯವರು ನಾನು ಆಕ್ಚುಲಿ ಅವ್ರ ತಂದೆಗೆ ನಾನು 2ನೇ ಹೆಂಡತಿ. ಕಾರಣ ಆತ ಇಷ್ಟಪಟ್ಟು ಒಬ್ರು ಮದುವೆ ಆಗಿದ್ರಂತೆ. ಆಕೆ ಶಿ ಮೆಟ್ ವಿತ್ ಆಕ್ಸಿಡೆಂಟ್. ಒಂದು ಮಗು ಇತ್ತು, ಹೆಣ್ಣು ಮಗು ಆತನಿಗೆ. ಅವಾಗ ಏನಾಯ್ತು, ನಮಗೆ ಗೊತ್ತಿರೋರು, ನಂದು ಮದುವೆ ಲೇಟ್ ಮ್ಯಾರೇಜ್. ನನಗೆ ಮದುವೆ ಆದಾಗಲೇ ಹೆಚ್ಚು ಕಡಿಮೆ 32 ವರ್ಷ. ಕಾರಣ ಇಷ್ಟೇ, ನನಗೆ ಮದುವೆ ಆಗೋ ಒಂದು ಆಸಕ್ತಿ ಇರಲಿಲ್ಲ. ಒಂದು ಒಳ್ಳೆ ಹುದ್ದೆ ತಗೊಳ್ಬೇಕು. ನಮ್ಮದು ತುಂಬ ಸಾಮಾನ್ಯ ಬಡ ಕುಟುಂಬ, ಹಳ್ಳಿ, ಸುಲ್ತಾನ್ಪೇಟೆ ಅಂತ ನಂದಿ. ಬೆಂಗಳೂರಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಅಣ್ಣ ಅತ್ತಿಗೆಗೆ ಮನೆಗೆ ಬಂದೆ. ಅಲ್ಲೂ ತುಂಬ ಕಷ್ಟಪಟ್ಟೆ, ಅತ್ತಿಗೆ ಹತ್ರ ತುಂಬ ಕಷ್ಟಪಟ್ಟೆ. ಅಣ್ಣಂದೇನು ನಡೀತಾ ಇರಲಿಲ್ಲ. ವಿದ್ಯಾಭ್ಯಾಸ ಹಗಲೊತ್ತು ಕೆಲಸ ಮಾಡ್ತಿದ್ದೆ, ರಾತ್ರಿ ಹೊತ್ತು ಕಾಲೇಜ್ಗೆ ಹೋಗ್ತಿದ್ದೆ. ಅಂಥ ಟೈಮಲ್ಲಿ ಈ ಪ್ರಪೋಸಲ್ ಬಂತು ಈತಂದು. ಇಂಥವ್ರಿಗೆ ನಾನು ಜೀವನ ಕೊಟ್ಟರೆ, ಆತನೇ ಹೇಳಿದ್ರು ನನಗೆ, ನೀವು ಜೀವನ ಕೊಟ್ಟರೆ ನನ್ನ ಮಗುಗೆ ತಾಯಿಯಾಗಿ. ನಮ್ಮಲ್ಲೆಲ್ಲ ಹೇಳಿದ್ರು ಬೇಡ 2ನೇ ಮದುವೆ ಮಾಡ್ಕೊಬೇಡ. ಆದರೂ ಆ ಮಗುನ ನೋಡಿಕೊಂಡು ಮದುವೆ ಮಾಡ್ಕೊಂಡು ಆಮೇಲೆ ಗೊತ್ತಾಯ್ತು ನಾನೊಂದು ದೊಡ್ಡ ಹಳ್ಳದಲ್ಲಿ ಬಿದ್ದಿದ್ದೀನಿ. ಸಿಕ್ಕಾಪಟ್ಟೆ ನನಗೆ ಟಾರ್ಚರ್ ಶುರು ಮಾಡಿ ಹೊಡಿಯೋದು ಬಡಿಯೋದು ಎಲ್ಲ. ಒಂದು 7 ವರ್ಷ ಅವ್ರ ಜೊತೆ ಇದ್ದೆ. ಆಮೇಲೆ ನಾನು ಮತ್ತೆ ಬಸ್ರಿಯಾಗಿ ಈ ಸಾಯಿ ಸುರಭಿ ಹುಟ್ಟಿದ್ಲು 2001ರಲ್ಲಿ. 97ರಲ್ಲಿ ನನ್ನ ಮದುವೆ ಆಯಿತು. 2001ರಲ್ಲಿ ಅದಕ್ಕೂ ಮುಂಚೆ ಬಸ್ರಿಯಾಗಿ ಅಬಾರ್ಷನ್ ಆಗಿ ಹೋಯ್ತು. 2001ರಲ್ಲಿ ಈ ನನ್ನ ಮಗು 2ನೇ ಮಗು ಹುಟ್ಟಿದ್ಲು ಸುರಭಿ. ಹಾಗೂ ಈಗ ನಡ್ಕೊಂಡು ಬಂತು. 2003ರಲ್ಲಿ ತುಂಬ ಟಾರ್ಚರ್ ಮಾಡಿದ್ರು, ಹಲವಾರು ಕಾರಣಕ್ಕೆ ಟಾರ್ಚರ್. ಕೊನೆಗೆ ನಮ್ಮ ತಂದೆ ಬದುಕಿದ್ರು ಅವಾಗ. ಅಮ್ಮ ನೀನು ಬದುಕೊಂಡಿದ್ರೆ ಸಾಕಮ್ಮ, ಬಂದ್ಬಿಡು, ಮಗುನ ಎತ್ಕೊಂಡು ಬಂದ್ಬಿಡು. ಬಂದು ಬೆಂಗಳೂರಿಗೆ ದಿನ ನಂದಿಯಿಂದ ಓಡಾಡ್ತಾ ಇದ್ದೆ, ಮಗುನಲ್ಲಿ ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಡೆ. ಎಲ್ಲಿ? ನಂದಿ ಹಿಲ್ಸ್ ಇಂದ? ಹೌದು, ನಂದಿ ಹಿಲ್ಸ್ ಇಂದ ಕೆಳಗಡೆ. ನಾನು ಗ್ರಾಜ್ಯುಯೇಟ್. ಆದ್ರೆ ನಮ್ದು ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅವ್ರಿಗೆ ಬರ್ಡನ್ ಆಗಬಾರ್ದು, ಅಕ್ಕ ಬಾವಂದ್ರ ಮನೇಲಿ ಎಲ್ಲೂ ಇರಬಾರ್ದು ಅಂತ ಕೆಲ್ಸಕ್ಕೆ ಸೇರ್ಕೊಂಡು 9th ಬ್ಲಾಕ್ ಜಯನಗರ ಟೆಕ್ನಾಲಜೀಸ್ ಅನ್ನೋದಕ್ಕೆ ಬರ್ತಾ ಇದ್ದೆ, ಅವಕಾಶ ಕೊಟ್ಟು. ಹಾಗೆ ದುಡ್ಕೊಂಡು ಈ ಮಗುನ ಸಾಕಿದೆ. ಆ ಕಂಪನಿ ಬಿಡೋದು. ನಾನು ಬೇಸಿಕಲಿ ಗ್ರಾಜ್ಯುಯೇಟ್, ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್, ಕನ್ನಡ, ಇಂಗ್ಲೀಷು, ಟೈಪಿಂಗ್ ಎಲ್ಲ ಶಾರ್ಟ್ ಹ್ಯಾಂಡ್ ಎಲ್ಲ ಮಾಡ್ಕೊಂಡಿದ್ದು. ಹಾಗೆ ಕೆಲಸ ಮುಂದುವರ್ಸ್ಕೊಂಡು ಮಗುನ ದೊಡ್ಡದು ಮಾಡಿದೆ. 2006ರಲ್ಲಿ ನಮ್ಮ ತಾಯಿಯವ್ರು ಹೋಗ್ಬಿಟ್ರು. ಆಗ ಈ ಮಗುಗೆ 4 ವರ್ಷ. ಹೀಗೆ ಜೀವನ ಮಾಡ್ಕೊಂಡು ತಳ್ಳುವಾಗ ವಿದ್ಯಾಭ್ಯಾಸ ಎಲ್ಲ ಕೊಡಿಸ್ಕೊಂಡು ಹೋದ್. ಈ ತರ ಎಲ್ಲ ಡೆವಲಪ್. ಚೆನ್ನಾಗಿ ಓದ್ತಾ ಇದ್ಲು. ಬಡತನ ಅರ್ಥ ಆಗಿತ್ತು. ನಾನು ಡಾಕ್ಟರ್ ಆಗ್ಬೇಕು ಅಂದ್ಲು. ಯಾಕೆಂದ್ರೆ ನಮ್ಮ ಅಣ್ಣ ಒಬ್ರು ಕ್ಯಾನ್ಸರ್ ಬಂದು ಹೋಗ್ಬಿಟ್ರು. ಅವರು ನಮ್ಮ ಅಣ್ಣ ಹೋಗಿದ್ ನೋಡಿ ಅವಳು, ನಾನು ಡಾಕ್ಟರ್ ಫೀಲ್ಡ್ಗೆ ಹೋಗ್ಬೇಕಮ್ಮ, ನಾನು ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಈ ಫಿಸಿಯೋಥೆರಪಿ ತಗೊಂಡು. ನನಗೆ ಮೆಡಿಸಿನ್ ಓದ್ಸಕ್ ಆಗ್ತಾ ಇರ್ಲಿಲ್ಲ, ಬಡತನ. ಹುಟ್ಟು ಬಟ್ಟೆನಲ್ಲಿ ಮಗುನ ಎತ್ಕೊಂಡು ಬಂದಿರೋದು. ನಂಗೆ ಅಲ್ಲೂ ಏನು ಕಾಂಪನ್ಸೇಷನ್ ಸಿಕ್ಲಿಲ್ಲ. ಯಾಕೆ ಅಂತಂದ್ರೆ ಹೋರಾಡ್ಬಿಟ್ಟೆ. ನಂಗೆ ರಜೆಗಳು ಕೊಡ್ತಾ ಇರ್ಲಿಲ್ಲ ಪ್ರೈವೇಟ್ ಕಂಪನಿಲಿ, ಕೋರ್ಟ್ಗೆಲ್ಲ ಹೋಗೋದಿಕ್ಕೆ. ಕೊನೆಗೆ ಮ್ಯೂಚುವಲ್ ಕನ್ಸೆಂಟ್ ಅಂತ ಹೇಳಿ ನನ್ನ ಜೀವ ಉಳ್ಕೊಂಡ್ರೆ ಸಾಕಮ್ಮ, ನೀನ್ ಬಂದ್ಬಿಡು ಅಂದ್ರು ನಮ್ಮ ತಂದೆಯವರು. ಬಂದು ಕೆಲ್ಸಕ್ಕೆ ಸೇರ್ಕೊಂಡು ಮಗುನ್ ಅದಾದ್ಮೇಲೆ ನಡ್ಕೊಂಡು ಬಂತು. ಒಳ್ಳೇದ್ರೆ ಎಲ್ಲಾದ್ರಲ್ಲೂ ಮೆರಿಟ್. ಇದಾದ್ಮೇಲೆ ಸಾಯಿ ಸುರಭಿ PUC ನಂತರ ಏನ್ ಎಜುಕೇಶನ್ ಮಾಡಿದ್ದ? PUC ನಂತರ ಫಿಸಿಯೋಥೆರಪಿ ತಗೊಂಡ್ಲು. ಬಹುಶಃ ಅಲ್ಲಿ ಈ ಹುಡುಗ ಪರಿಚಯ ಆಗಿರ್ಬೋದು ಅಂತ ನನಗೆ ಅನ್ಸುತ್ತೆ. ಅದು ತುಂಬಾ ದೊಡ್ಡ ಕಾಲೇಜು, ಎಲ್ಲ ನಾರ್ತ್ ಇಂಡಿಯನ್ಸ್. ಅಲ್ಲಿಂದ ಇವಳನ್ನ ಫಾಲೋ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕೆಂದ್ರೆ ನೀವ್ ಹೇಳ್ತಾ ಇದ್ರೆ ಇವನು ಕ್ಯಾಬ್ ಡ್ರೈವರ್. ಇವನು ಕ್ಲಾಸ್ಮೇಟ್ ಅಲ್ಲ, ವಿದ್ಯಾವಂತನೂ ಅಲ್ಲ, ಏನೂ ಅಲ್ಲ, 0 ಬ್ಯಾಕ್ಗ್ರೌಂಡ್. ಆ 4 ವರ್ಷ ಹೇಗಿತ್ತು ಅವಳ ಎಜುಕೇಶನ್ ಎಲ್ಲ? ಅಲ್ಲೊಂದು 2 ವರ್ಷ ಚೆನ್ನಾಗಿತ್ತು ಅಷ್ಟೇ. ಅಲ್ಲಿ ಇವರೆಲ್ಲ ಗ್ರೂಪಿಸಮ್ ಮಾಡ್ಕೊಂಡು ತೊಂದರೆ ಕೊಡಕ್ ಶುರು ಮಾಡಿದ್ರು. ಆವಾಗ ಇವನು ಪಿಕ್ಚರ್ ಅಲ್ಲಿ ಇರ್ಲಿಲ್ಲ, ಅಥವಾ ನನಗೆ ಗೊತ್ತಾಗಿಲ್ಲ ಈ ಹುಡುಗ. ನಾನೇನ್ ಮಾಡಿದೆ, ಎಚ್ಚೆತ್ಕೊಂಡು ಈ ಕಾಲೇಜೇ ಬೇಡ. ಅವಾಗ ಒಂದು 2-3 ಕೇಸ್ ಆಗಿತ್ತು, ಪ್ರಾಬ್ಲಮ್ಸ್ ಹುಡುಗಿರಿಗೆಲ್ಲ. ಇನ್ಸ್ಟಿಟ್ಯೂಷನ್ ನಾನು ಯೂನಿವರ್ಸಿಟಿನೇ ಬದಲಾಯಿಸ್ಬಿಟ್ಟೆ. ಮನೆಯಲ್ಲಿತ್ತು ನಿಮ್ದು? ಚಿಕ್ಕಲಸಂದ್ರದಲ್ಲಿದ್ದೆ. ಹೋಗಿ ಅವಾಗ ಹೆಲ್ತ್ ಮಿನಿಸ್ಟರ್ ಆಗಿದ್ರು. ಹೀಗೆಲ್ಲ ಆಗಿದೆ, ನನ್ನ ಮಗಳಿಗೆ ಈ ತರ ಎಲ್ಲ ಅಲ್ಲಿ ತೊಂದರೆಗಳಾಗ್ತಾ ಇದೆ ಅಂದಾಗ
ಒಳ್ಳೆ ಬುದ್ಧಿವಂತಲು ಹುಡುಗಿ ನಮ್ಮ ಅಂತ ಹೇಳಿ ಯೂನಿವರ್ಸಿಟಿನೇ ಚೇಂಜ್ ಮಾಡಿ ಅಲ್ಲಿ ಕೂಡ ಮೆರಿಟಲ್ಲಿ ಬಂದ್ಲು. ಕೊನೆಯ ವರ್ಷದಲ್ಲಿ ಇವನು ಮತ್ತೆ ಎಂಟರ್ ಆಗಿದ್ದಾನೆ ಇವಳ ಜೊತೆ. ಇದೇ ಹುಡುಗ ಇವಾಗ ಯಾರಿದ್ದಾನೆ ಆಲಿ ಅನ್ನೋನು, ಬಹುಶಃ ಅವನೇ ಲೀಡ್ರ್, ಇದಕ್ಕೆ ಗ್ಯಾಂಗ್ ಲೀಡ್ರ್. ನಿಮಗೆ ಅವನು ಯಾವತ್ತೂ ನೀವು ನೋಡಿಲ್ಲ, ಯಾವತ್ತೂ ಗೊತ್ತೂ ಇಲ್ಲ? ಇಲ್ಲ, ಗೊತ್ತೂ ಇಲ್ಲ. ಅವನ ಸುದ್ದಿನೂ ಇರಲಿಲ್ಲ? ಸುದ್ದಿನೂ ಇರಲಿಲ್ಲ. ನಿಮ್ಮ ಮನೆಯಲ್ಲಿ ಫೋನು ಕಮ್ಯುನಿಕೇಶನ್ ಮಾತಾಡೋದು ನಿಮ್ಮ ಇಲ್ಲ. ಯಾವಾಗ ಕಮ್ಯುನಿಕೇಶನ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅವಳದು ಒಂದು ಸರ್ಟಿಫಿಕೇಟ್ ತರೋದಕ್ಕೆ ಲಾಸ್ಟ್ ಡೇ ನಾನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಕ್ಕೆ ನೀನ್ ಬಾಮ್ಮ ಅಂತಂದ್ಲು. ಟೈಮ್ ಆಗೋಗಿತ್ತು. ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ ಅಂತಂದ್ಲು. ಅದು ಹತ್ಕೊಂಡ್ಮೇಲೆ ಗೊತ್ತಾಯ್ತು ಬುಕ್ಕಿಂಗ್ ಕ್ಯಾಬ್ ತರ ಇಲ್ವಲ್ಲ, ಈ ಹುಡುಗನ ಜೊತೆ ಎಲ್ಲ ಮಾತಾಡ್ತಿದ್ದಾಳೆ ಅಂತ ಹೇಳಿ. ಅಂದ್ರೆ ಇವಳ ಫ್ರೆಂಡ್ಸ್ ಮೂಲಕ ಪರಿಚಯ ಆಗಿದ್ದಾನೆ ಅಂತ ನನಗನ್ಸುತ್ತೆ ಈ ಕ್ಯಾಬ್ ಡ್ರೈವರ್. ಅಲ್ಲಿ ಒಳಗಡೆ ಬಂದಾಗ ನಾನು ನೋಡಿದ್ದಷ್ಟೇ ಅವ್ನು ಕ್ಯಾಬ್ ಡ್ರೈವರ್ ಅನ್ಕೊಂಡು ಬಿಟ್ಬಿಟ್ಟೆ. ಅದೊಂದೇ ಸರಿ ನಾನು ನೋಡಿದ್ದು. ಪುನಃ ಅವನ್ನ ನೋಡಿದ್ದು ನಾನು ಇದೆಷ್ಟು ವರ್ಷದ ಹಿಂದೆ? ಕೇವಲ ಒಂದು 2 ವರ್ಷದ ಹಿಂದೆ ಸರ್. 2 ವರ್ಷ. ಪುನಃ ಅವನ್ನ ನೋಡಿದ್ದು ಇವಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಾಗ. ಇದು ಎಷ್ಟು, ಯಾವಾಗ? ಇದು ಹೋದ ವರ್ಷ ಸೆಪ್ಟೆಂಬರ್ ಯಾವುದೋ ಒಂದು ಸೆಪ್ಟೆಂಬರ್ 5 ಅಂತ ಅನ್ಸುತ್ತೆ. ಆಗ ಜಯನಗರ ಪೊಲೀಸ್ ಸ್ಟೇಷನ್ ಆಗುತ್ತೆ ಕೇಸ್ ಅದು? ಹೌದು. ACP ಅವ್ರ ಹತ್ರ, ಕುಮಾರಸ್ವಾಮಿ ಲೇಔಟ್, ಮತ್ತೆ ಇಲ್ಲಿ ಬನಶಂಕರಿ ಎನ್ ಆರ್ ರಮೇಶ್ ಅವರೆಲ್ಲ ಇದ್ರು ಅನ್ಸುತ್ತೆ. ಹೌದು. ಅವಳಿಗೆ ನಾನು ಮದುವೆ ಮಾಡ್ಕೊಳ್ತೀನಿ ನಿನ್ನ ಅಂತ ಹೇಳು ನಿಮ್ಮ ತಂದೆ ತಾಯಿಗೆ ಅಂತ ನನಗೂ ಫೋನ್ ಮಾಡ್ದ. ನಾನು ಮಾಡ್ಕೊಳ್ತೀನಿ. ನಾನು ಅವಾಗ ತುಂಬಾ ಗಲಾಟೆ ಮಾಡಿದೆ. ನಾನು ಬದುಕಿರೋರ್ಗೂ ಸಾಧ್ಯ ಇಲ್ಲ, ನೀನ್ ಯಾರು ಫಸ್ಟ್ ಆಫ್ ಆಲ್ ಅಂತ ನನ್ನ ಬಾಯಿಗೆ ಬಂದಾಗ ಮಾತಾಡಿದ್ದೆ. ಇದೆಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ? ಇಲ್ಲ, ಫೋನ್. ಆಮೇಲೆ ಒಂದ್ ದಿವಸ ಇವಳು ಮನೆಗೆ ಬಂದು ಎಲ್ಲೋ ಹೋಗಿ ಬರ್ತೀನಿ ಅಂದೋಳು, ಬರಲೇ ಇಲ್ಲ, ಹೊರಟೆ ಹೋದ್ಲು. 2-3 ದಿವಸ ಆದ್ರೂ ಸುಳಿವಿಲ್ಲ. ಆವಾಗ ನಾನು ಇವ್ರನ್ನೆಲ್ಲ ಸಹಕಾರ ತಗೊಂಡೆ, ನನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ. ಅವಾಗ ನಂಗೆ ಫೋನ್ ಬಂತು, ಮದ್ವೆ ಆಗ್ತಾ ಇದೀವಿ ನಾವು. ಇವಳೇನ್ ಮಾಡಿದಾಳೆ, ನಮ್ಮ ತಾಯಿ ಒಪ್ಪಿದ್ರೆ ಮಾತ್ರನೇ ನಾವು ಮದ್ವೆ ಆಗೋದು ಅಂದಿದ್ದಾಳೆ. ಅದರ್ವೈಸ್ ಅವನು ಕಟ್ಬಿಟ್ಟಿರೋನು ತಾಳಿ. ಇವಳು ಅದೊಂದು ಕಂಡೀಷನ್ ಹಾಕಿದಾಳೆ, ನಮ್ಮ ತಾಯಿ ಒಪ್ಪಿದ್ರೇನೆ ಮಾಡ್ಕೊಳ್ಳೋದು. ಆದ್ರೆ ಅವಳನ್ನ ಆ ಮಟ್ಟಕ್ಕೆ ತರಬೇಕಾದ್ರೆ ಅವನು ಏನೇನ್ ಮಾಡಿದಾನೋ ಗೊತ್ತಿಲ್ಲ, ನಾರ್ಮಲ್ ಆಗಿ ಇರ್ಲಿಲ್ಲ. ಆಗಾಗ್ಲೇ ಪ್ರಾಕ್ಟೀಸ್ ಮಾಡಿಸಿದಾನೆ, ತಗೊಳ್ಳೋದು ಮಾಡೋದು. ನನಗೆ ಅದ್ರ ಬಗ್ಗೆ ನಾಲೆಜು ಇರಲಿಲ್ಲ. ಯಾತಕ್ಕೆ ಇವಳು ಸಡನ್ ಆಗಿ ಯಾವುದೋ ಒಂದು, ಆಗ ನಂಗೆ ಇವರೆಲ್ಲ ಸಹಕಾರ ಕೊಟ್ಟರು ಸರ್. ನಮ್ಮ NR ರಮೇಶ್ ಅವರು. ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಕಾಂಟ್ರಾಕ್ಟ್ ವರ್ಕ್, ಇಲ್ಲಿ ಬಿಡೋದು ಅಲ್ಲಿ ಬಿಡೋದು, ನನ್ನ ಜೀವನ ನಡೆಸಲೇಬೇಕಾಗಿತ್ತು, ಅನಿವಾರ್ಯ. ಅವಾಗ ಇವರೆಲ್ಲ ಸಹಕಾರ ಕೊಟ್ಟು, ಅಮ್ಮ ಇವ್ ಕೈ ಬಿಟ್ಟು ಹೋಗಿದ್ದಾಳೆ, ಅವಳನ್ನ ಏನಾದ್ರೂ ಮಾಡಿ ಉಪಾಯ ಮಾಡಿ ಕರ್ಸ್ಕೊಂಡ್ಬಿಡ್ಬೇಕಲ್ವಾ, ಗೊತ್ತಾಗ್ತಾ ಇಲ್ಲ, ಇದು ಲವ್ ಜಿಹಾದ್ ಕೇಸ್ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಮಂದಟ್ ಮಾಡಿ ಒಂದು ಪ್ಲಾನೆಡ್ ಆಗಿ ದೊಡ್ಡ ಗಣೇಶನ ದೇವಸ್ಥಾನದ ಹತ್ರ ಎಲ್ಲರೂ ಸೇರ್ಕೊಂಡು ಮದುವೆ ಮಾಡಿಸ್ತೀನಿ ಬಾಮ್ಮ ನಿನಗೆ ಅಂತ ನನ್ನ ಕೈಯಲ್ಲೇ ಹೇಳಿಸಿ ಖುಷಿಯಾಗಿ ಕರ್ಕೊಂಬಂದ. ಮೊಗಟ ಎಲ್ಲ ಉಟ್ಕೊಂಡು ನಮ್ಮ ಬ್ರಾಹ್ಮಣರ ಸಂಪ್ರದಾಯದ ಥರ ದೇವಸ್ಥಾನದ ಒಳಗಡೆನೆ ಬಂದ, ಈ ಹುಡುಗಿನೂ ಕರ್ಕೊಂಡು. ಆ ವ್ಯಕ್ತಿ ಆಗ ಇವರೆಲ್ಲ ಸುತ್ತುವರೆದಿದ್ದು ತಕ್ಷಣ ಅವನ್ನ ಅಟ್ಯಾಕ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು ಅವನ್ನ. ಅಲ್ಲಿ ಸ್ವಲ್ಪ ಗಲಾಟೆ ಆಯ್ತು, ಯಾರು ನೀನು ನನ್ನ ಮಗಳನ್ನ ಹಾಳು ಮಾಡಕ್ ಬಂದೆ ಅಂತ. ಆಗ ಅಲ್ಲಿ ಪೊಲೀಸ್ನವರು, ನೀವು ಕಾನೂನು ಕೈಗೆ ತಗೊಳ್ಳೋ ಹೋಗಿಲ್ಲ, ನಾವು ತಗೊಳ್ತೀವಿ ಆಕ್ಷನ್ ಅಂತ ಎಲ್ಲ ಫೈಲ್ ಆಯ್ತು. ಆದ್ರೆ ಏನು ಆಕ್ಷನ್ ಆಗ್ಲಿಲ್ಲ. FIR ಆಯ್ತು, ಹಾಕಿದ್ರಂತೆ ಡ್ರಗ್ ಕೇಸ್ ಮೇಲೆ. ಅದ್ರ ಹಿಂದೆ ಒಂದ್ 2-3 ದಿವಸ ಇವ್ನು ಕರ್ಕೊಂಡು ಹೋದಾಗ ಎಲ್ಲೋ ಒಂದು ಫ್ಲಾಟ್ ಅಲ್ಲಿ ಕೂಡ ಹಾಕೊಂಡು ಅಲ್ಲಿ ಇವಳಿಗೆಲ್ಲ ಡ್ರಿಂಕ್ಸು ಮಾಡಿಸಿ ಗಲಾಟೆಗಳು ಮಾಡಿಸಿ ಎದುರುಗಡೆ ಮನೆಯವರು ಇವರಿಬ್ಬರ ಮೇಲೂ ಒಂದು FIR ಮಾಡಿದ್ರು, ನನ್ನ ಮಗಳ ಮೇಲೆ ಅವನ ಮೇಲೆ. ಆ ಮಟ್ಟಕ್ಕೆ ಅವಳನ್ನ ಮಾಡಿಸಿದ್ದ, ಹೊಡೆದು ಬಡ್ದು. ಆ ಸ್ಥಿತಿ ನೀವು ನೋಡಬಹುದು ಬಹುಶಃ ಕೆಳಗೆಲ್ಲ ಊದ್ಕೊಂಡಿರುವಂತ ಫೋಟೋ. ಆಗ ಪೊಲೀಸ್ನವರೇ ನನ್ಗೆ ಇನ್ಫಾರ್ಮೇಶನ್ ಕೊಟ್ರು, ಕರ್ಕೊಂಡು ಹೊಟ್ಟೋಗಿ ಮಗಳನ್ನ, ಹೊಟ್ಟೋಗ್ಬಿಡ್ತಾಳೆ, ಅನ್ಯಾಯ ಆಗ್ಬಿಡ್ತಾಳೆ ಅಂತ. ನಾನು ಯಾವುದು ಏನೂ ನೋಡದೆ ಅವಳನ್ನ ಕರ್ಕೊಂಡು ಬಂದು ತಕ್ಷಣ ಪಾಪ ನಮ್ಮ ಇವ್ರು ಹೆಲ್ಪ್ ಮಾಡಿದ್ರು, ಮೈಸೂರಿಗೆ ಶಿಫ್ಟ್ ಮಾಡಿಬಿಟ್ಟೆ ಅವಳನ್ನ. ಈ ಘಟನೆ ನಡೆದಿದೆ ಎಲ್ಲಿ ಮೇಡಮ್? ಇದು JP ಇದು ಕುಮಾರಸ್ವಾಮಿ ಲೇಔಟ್ ಹತ್ರ ಯಾವುದೋ ಒಂದು ಏರಿಯಾದಲ್ಲಿ. ಆದ್ರೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ಕುಮಾರಸ್ವಾಮಿ ಲೇಔಟ್ ಸ್ಟೇಷನ್ ಅಲ್ಲಿ, ಮತ್ತೆ ACP ಆಫೀಸಲ್ಲಿ, ಈ ನಮ್ಮ ಗಾಯತ್ರಿ ಭವನದ ಎದುರುಗಡೆ 3 ಕಡೆ ಆಯ್ತು ಸರ್. ಈ ಹುಡುಗ ಆರ್ಥಿಕವಾಗಿ ಸ್ಥಿತಿವಂತನಿದ್ದನ ಏನಿದ್ದೆ? ಅವನು ಆರ್ಥಿಕವಾಗಿ ಸ್ಥಿತಿವಂತನಲ್ಲ, ಸ್ಥಿತಿವಂತನ ತರ ನಟನೆ ಮಾಡಿದಾನೆ. ಅಂದ್ರೆ ಅವ್ನಿಗೆ ಯಾರ್ದೋ ಬ್ಯಾಕ್ ಗ್ರೌಂಡ್ ಇದೆ ಸರ್. ಇಲ್ಲ ಅಂದ್ರೆ ಅವನು ಆ ರೀತಿ ಲ್ಯಾವಿಶ್ ಆಗಿರಕ್ ಆಗೋದಿಲ್ಲ. ಎಲ್ಲ ಕೋಟಿಗಳಲ್ಲಿ ಮಾತಾಡ್ತಾನೆ ಅವಳ ಹತ್ರ. ಅವನ ಹತ್ರ ಎಲ್ಲ ಲಕ್ಸುರಿಯಸ್ ದೊಡ್ಡ ಹೆಸರು ಹೇಳಕ್ಕೂ ಬರಲ್ಲ, ದೊಡ್ಡ ನಾಯಿಗಳು, ಡಬಲ್ ಬೆಡ್ರೂಮ್ ಮನೆ ಮಾಡಿದ್ದಾನೆ. ಮನೆಯಲ್ಲೆಲ್ಲ ಲ್ಯಾವಿಶ್ ಥಿಂಗ್ಸ್. ಕನ್ನಡ ಭಾಷೆ ಹಿಡಿತ ಹೇಗಿತ್ತು? ಕನ್ನಡ ಹಂಗೆ ಹಿಂಗೆ. ನನ್ನನ್ನು ಏಕವಚನದಲ್ಲಿ ಫೋನ್ ಮಾಡಿ ಅನ್ನೋನು, ನೀನು ನಿನ್ನ ಮಗಳು ನನಗೆ ಕೊಡು, ನೀನು ನಂಗೆ ಅತ್ತೆ ಆಗ್ಬೇಕು, ಮದುವೆ ಆಗ್ತೀನಿ ನಾನು ಅವಳನ್ನ ಎಲ್ಲ ಮಾತಾಡಿದ್ದಾನೆ. ಹಲವಾರು ಯಾರ್ಯಾರೋ ಮೌಲ್ಯದ ಕೈಲೆಲ್ಲ ಫೋನ್ ಮಾಡಿಸಿದ್ದಾನೆ ಇವಳನ್ನ ನಾನು ಶಿಫ್ಟ್ ಮಾಡಿಬಿಟ್ಟ ಮೇಲೆ. ಅದೆಲ್ಲ ಯಾವ ಊರಿಂದ ಬರೋದು ಫೋನ್? ಇಲ್ಲಿಂದ? ಕೇರಳದಿಂದ. ಒಂದಂತೂ ಯಾವುದೋ ಒಂದು ಅವರು ಫೋನ್ ಮಾಡ್ತಾ ಇದ್ರು. ಅವ್ರು ಕನ್ನಡನೂ ಬರಲ್ಲ, ಇಂಗ್ಲಿಷು ಬರಲ್ಲ, ಕೆಟ್ಟದಾಗಿ ಮಾತಾಡಿದ್ರು. ಏನ್ ಪೊಲೀಸ್ ಏನ್ ಮಾಡ್ತಾರೆ ನಮ್ಮನ್ನ, ಪೊಲೀಸು ಬಿಡೋದಿಲ್ಲ ನಾವು. ಇದಾದ್ಮೇಲೆ ಎಲ್ಲಿದ್ದಾಳೆ ಹೇಳಿ, ಥ್ರೆಟನ್ ಮಾಡಿದ್ರು, ನಿಮ್ಮನ್ನ ಮುಗಿಸ್ತೀವಿ ಹೇಳಿ ಅಂದ್ರು. ನಿಮ್ಮ ಸಮಾಲೋಚನೆ ಆಗಿತ್ತು ನಿಮ್ದು ನಿಮ್ಮ ಮಗಳ ಮಧ್ಯೆ? ಎಲ್ಲಿತ್ತು ಸರ್? ಅವಳ ಮಾನಸಿಕವಾಗಿ ತುಂಬಾ ಕುಗ್ಗು ಹೋಗ್ಬಿಟ್ಟಿದ್ಲಲ್ಲ, ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ಮೇಲೆ. ಅವನು ಅಂದ್ರೆ ಅವನ ಕಸ್ಟಡಿಲಿ ಇದ್ದಾಗ ಅವಳು ಮಾನಸಿಕವಾಗಿ ಕುಗ್ಗು ಹೋಗಿದ್ಲು, ಹೆದರ್ಕೊಂಡ್ಬಿಟ್ಟಿದ್ಲು.
ಅವಳನ್ನ ಅದು ಹೊರಗಡೆ ತರೋದಕ್ಕೆ ನಾನು ತುಂಬಾ ಸಾಹಸ ಮಾಡಬೇಕಾಗಿತ್ತು. ಅದಕ್ಕೆ ಇವುಗಳು ಸಹಕಾರದಿಂದ ನಾನು ಜೀವನ ಮಾಡಿಕೊಂಡು ಆ ಹುಡುಗಿನ ಒಂದ್ ಕಡೆ ಪ್ರೊಟೆಕ್ಟ್ ಮಾಡಿದೆ. ಸೇಫ್ ಆಗಿದ್ಲು, 7-8 ತಿಂಗಳು ಸೇಫ್ ಆಗಿದ್ಲು. ಆಮೇಲೆ ಅವಳು ಒಂದು ಒಳ್ಳೆ ಸ್ಥಿತಿಗೆ ಬಂದ್ಲು. ಅಲ್ಲಿ ಸಂಸ್ಕೃತಿ ಸಂಸ್ಕಾರ ಎಲ್ಲ ಹೇಳ್ಕೊಟ್ರು, ಚೆನ್ನಾಗಿದ್ಲು. ಅಲ್ಲೂ ಕೂಡ ಎನ್ಕ್ವೈರಿ ಮಾಡಿದಾನ ಅವನು, ಇಲ್ಲಿದ್ದಾಳ ಅವಳು ಸುರಭಿ ಅನ್ನೋಳು, ಅವಳು ನನಗೆ ಬೇಕಾದವಳು ಅಂತ. ಆದ್ರೆ ಅವರು ಏನು ಹೇಳಿರ್ಲಿಲ್ಲ. ಅವ ಕೆಲಸಕ್ಕೆ ಏನಾದ್ರೂ ಸೇರಿದ್ರೆ ಈಗ ರೀಸೆಂಟ್ ಆಗಿ ಹಿಂದೆ ಸೇರಿರ್ಲಿಲ್ಲ. ಇಲ್ಲ. ಯಾಕೆ ಏನಂತ ಯಾವತ್ತಾದ್ರೂ ಕೇಳಿದ್ರೆ ನೀವು ಮನೆಯಲ್ಲಿ ಕೂತ್ಕೊಂಡಾಗ ನಿಮ್ಮ ಮಗಳ ಹತ್ರ ಈ ರೀತಿ ಯಾಕೆ ಆಗ್ತಾ ಇದೆ, ನೀನ್ ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೆ? ಅವಳು ಯಾವತ್ತು ವೈಯಕ್ತಿಕವಾಗಿ ಈ ಹುಡುಗನ ಬಗ್ಗೆ ನನ್ನ ಹತ್ರ ಹೇಳೇ ಇಲ್ವಲ್ಲ ಸರ್. ಅವನ ಬಗ್ಗೆ ನಂಗೆ ನಾಲೆಜೇ ಇಲ್ವಲ್ಲ, ಏನಂತ ಕೇಳಲಿ ನಾನು. ಆದ್ರೆ ಅವಳದು ಬಿಹೇವಿಯರ್ಸ್ ಅಲ್ಲಿ ಇವಳು ಏನೋ ಅಭ್ಯಾಸಕ್ಕೆ ಹೋಗಿದ್ದಾಳೆ ಅಂತ ಗೊತ್ತೈತೆ ಹೊರತಾಗಿ ಆ ವ್ಯಕ್ತಿ ಇವನೇ ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಗೊತ್ತಾಗಿದ್ದು ಇವನೇ ಅವನು ಅಂತ ಅವಳೇ ಹೇಳಿದ್ಲು. ಅವನೇ ನನ್ಗಿದೆಲ್ಲ ಮಾಡಿಸಿದ್ದು. ಇದೆಲ್ಲ ಯಾವಾಗ ಪ್ರಾರಂಭ ಆಯ್ತಂತ ಈ ರೀತಿಯ ಒಂದು ಅವನ ನಡತೆಗಳು? ಆ ವ್ಯಕ್ತಿ ಯಾಕೆ ಮಾಡದಂತ ಏನಾದ್ರು ಹೇಳಿದ್ಲ? ಇಲ್ಲ, ಹೇಳಿರ್ಲಿಲ್ಲ. ಭಯ ಅಂತೂ ಪಟ್ಕೊಳ್ಳೋಳು. ಆದ್ರೆ ಅವಳನ್ನ ಯಾವ ಮಟ್ಟಕ್ಕೆ ತಂದ್ಬಿಟ್ಟಿದ್ದ ಅಂದ್ರೆ ಅಡಿಕ್ಷನ್ಗೆ ಈಲ್ಡ್ ಆಗ್ಬಿಟ್ಟಿದ್ಲು. ಇಲ್ಲ ಅಂದ್ರೆ ಬದುಕೋ ಕಷ್ಟ. ಚೆನ್ನಾಗಿದ್ದಾಗ ಅವಳಂತ ಮಗಳೇ ಇಲ್ಲ. ಆ ನಂತರ ಸಡನ್ ಆಗಿ ಚೇಂಜ್ ಆಗೋದು. ಇವನು ಅವಾಗ ಫ್ರೀಕ್ವೆಂಟ್ ಆಗಿ ಅವಳಿಗೆ ಫೀಡ್ ಮಾಡಿದಾನೆ. ಇಲ್ಲ ಅಂದ್ರೆ ಅವಳು ಇನ್ನೂ ಗೋಲ್ಡ್ ಮೆಡಲಿಸ್ಟ್ ಆಗ್ಬಿಡೋಳು. ಇದು ನಿಮ್ಮ ಪ್ರಕಾರ ಡಿಗ್ರಿ ಓದುವಾಗನೇ ಆಗಿದೆ ಅಂತೀರಾ? ಎರಡನೇ ವರ್ಷದ ನಂತರ? 2ನೇ ವರ್ಷದ ನಂತರ. ಅದರಿಂದನೇ ನಾನು ಯೂನಿವರ್ಸಿಟಿ ಬದಲಾಯಿಸಿದ್ದು ಸರ್. ಅಲ್ಲೂ ಬಿಟ್ಟಿಲ್ಲ ಅವನು. ಯಾಕಂದ್ರೆ ಇವನು ಎಜುಕೇಶನ್ ಮಾಡ್ತಾ ಇಲ್ಲ ಅಂತೀರಾ, ಎಜುಕೇಟೆಡ್ ಅಲ್ಲ ಅಂತೀರಾ ಸರ್. ಅವನ್ನ ನೀವು ನೋಡಿದ್ರೆ ಭಯ ಆಗುತ್ತೆ. ಬಹುಶಃ ಹುಡುಗರು ನೋಡಿದ್ದಾರೆ. ಯಾವ ಇದಕ್ಕೂ ಲಿಂಕ್ ಇಲ್ಲ ಅಂತೀರಾ? ಅವನು ಒಳಗೆ ಹೋದಾಗ ತುಂಬಾ ಬೇಜಾರು ಪಟ್ಕೊಂಡ್ರ? ಅವನ್ನ ದ್ವೇಷಿಸ್ತಾ ಇದ್ಲು. ಬುಕ್ಕಲ್ಲೆಲ್ಲ ಬರ್ದಿದ್ಲು, ನನ್ನ ತಾಯಿನ ಹರ್ಟ್ ಮಾಡ್ದ, ನನ್ನ ಜೀವನ ಹಾಳು ಮಾಡ್ದ, ಇದಕ್ಕೆ ನನಗೆ ಶಿಕ್ಷೆ ಆಗ್ಬೇಕು, ದೇವರು ನನಗೆ ಶಿಕ್ಷೆ ಕೊಡ್ಬೇಕು. ನನ್ನ ಹತ್ರನೂ ಹೇಳಿದಾಳೆ, ನಾನು ತುಂಬಾ ಪಾಪ ಮಾಡ್ಬಿಟ್ಟೆ, ತಪ್ಪು ಮಾಡಿದೆ, ನಂಗೆ ಏನಾಯ್ತು ಗೊತ್ತಿಲ್ಲಮ್ಮ. ಇನ್ನೂ ಒಂದು ವಿಷಯ ಹೇಳೋದು ಮರ್ತೋದೆ. ಕೇರಳಗೆಲ್ಲ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಕೂದಲೆಲ್ಲ ಕಟ್ ಮಾಡ್ಕೊಂಡ್ರಂತೆ. ಹೇಳಿದ್ಲು ಕೂದಲು ಕಟ್ ಮಾಡ್ಕೊಳ್ಳೋದು, ನಾನೇ ಹಿಂದೂ ಆಗ್ತೀನಿ ಅಂತ ಅವಳು ಹೇಳೋದು, ಇದೆಲ್ಲ ಮಾಡಿದ್ದಾನೆ. ಆಮೇಲೆ ನಾನು ನಿಮ್ಮ ವೇಷಭೂಷಣ ಮಾಡ್ಕೊಳ್ಳಲ್ಲ ಅಂತಂದ್ರೆ, ಇಲ್ಲ ನೀನು ಯಾರಿಗೂ ಗೊತ್ತಾಗೋದು ಬೇಡ ಅಂತ ಅವಳಿಗೆ ಇದು ಕೂಡ ಮಾಡಿಸಿದ್ದಾನೆ ಸರ್. ಅವನು ಸಂಪೂರ್ಣವಾಗಿ ಅವಳನ್ನ ಇದು ಮಾಡಿಬಿಟ್ಟಿದ್ದಾನೆ. ನಿಮ್ಮೊಟ್ಟಿಗೆ ಎಷ್ಟು ಸರಿ ಕಮ್ಯುನಿಕೇಶನ್ ಆಗಿದೆ ಆ ವ್ಯಕ್ತಿ? ಎಷ್ಟು ಸರಿ ಮಾತಾಡಿದ್ದಾನೆ? ಅವಳನ್ನ ಕರ್ಕೊಂಡು ಹೋಗೋ ಸಮಯದಲ್ಲಿ ಮಾತ್ರ, ಆಮೇಲೆ ಇಲ್ಲ. ಆಮೇಲೆ ಅವಳನ್ನ ರಿಹ್ಯಾಬ್ ಕಳಿಸಿದ್ಮೇಲೆ ಒಂದು ಸುಮಾರು ಸರಿ ಫೋನ್ ಮಾಡಿದ್ದಾನೆ ಅವನು ನಿಮ್ಮ ಫೋನಿಗೆ. ಹೌದು, ಡಿಸೆಂಬರ್ 8 ನಂತರ ತುಂಬಾ ಫೋನ್ ಮಾಡಿದ್ದಾನೆ. ಡಿಸೆಂಬರ್ 8ರವರೆಗೂ ಅವ್ನು ಜೈಲಲ್ಲಿ ಇದ್ದ. ನಂಗೆ ಯಾವ ಕಾಲ್ಸು ಬರಲಿಲ್ಲ. ಹಲವಾರು ಸರಿ ಅವ್ರ ಹತ್ರ, ನೀವು ಭಯ ಪಡಬೇಡಿ ಅಮ್ಮ, ಮಾಡಿಸ್ಕೊಡ್ತೀವಿ ಕೇಸ್ ಅನ್ನೋದು. ಇವರು ಮನೇಲಿ ಗಲಾಟೆ ಮಾಡ್ಕೊಂಡಾಗ ಎದುರುಗಡೆ ಮನೆ ವ್ಯಕ್ತಿ ಒಂದು ಕೇಸ್ ಹಾಕಿದ್ದ, ಅದು ಸಾಲ್ವ್ ಆಗ್ಲಿಲ್ಲ. ಅದಾಲತ್ ಅಂತಾಗತ್ತೆ ಮಾಡಿಸ್ತೀನಿ ಅಂದ್ರು, ಅದು ಆಗ್ಲಿಲ್ಲ. ಆಮೇಲೆ ಇಲ್ಲಿ ಪೊಲೀಸ್ನವರು ಫೋನ್ ಮಾಡೋದು, ನಂತರದಲ್ಲಿ ಇವಳು ಹಾಕಿರೋ ಕೇಸ್ ನಗ್ಸ್ತೀರಾ, ನನ್ನ ಮಗಳು ಹಾಕಿರೋ ಕೇಸು ಇರ್ಲಿ ಅಂತ ಓಪನ್ ಅಪ್ ಆಗಿರ್ಲಿ ಅಂತಂದೆ. ಆಮೇಲೆ ಸುಮ್ಮನೆ ಆದ್ರು. ಬಹುಶಃ ನಮ್ಮ ಕಾರ್ಪೊರೇಟರ್ ಏನಾದ್ರು ಹೇಳಿದ್ಮೇಲೆ ಪುನಃ ಸ್ಟೇಟ್ಮೆಂಟ್ ಚೇಂಜ್ ಮಾಡ್ಕೊಂಡ್ರು. ಇಲ್ಲ, ನಾವು ನಿಮ್ಗೆ ನ್ಯಾಯ ಕೊಡಿಸ್ತೀವಿ, ನೀವು ಬನ್ನಿ ಸೈನ್ ಮಾಡಿ, ಲಾಯರ್ನ ಇವ್ರನ್ನ ಕರ್ಕೊಂಡ್ ಬರ್ಬೇಡಿ ಅಂದ್ರು. ಇದೆಲ್ಲ ಗೊಂದಲಗಳ ಮಧ್ಯೆ ನನಗೆ ಎಲ್ಲಿ ಸರ್ ನ್ಯಾಯ ಸಿಕ್ತು? ಇನ್ನು ಹೋರಾಡ್ತಾನೆ ಇದ್ದೀನಿ, ಏನು ನ್ಯಾಯ ಸಿಕ್ಲಿಲ್ಲ. ಈಗ ಸಮಾಜದಲ್ಲಿ ಇನ್ನಾದ್ರೂ ಬರೋರಂತವ್ರು ಸುಧಾರಿಸ್ಬೇಕು. ಇಲ್ಲಿ ಸುಧಾರಿಸ್ಬೇಕು ಅಂತಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಮಹಿಳೆ ಒಬ್ಳಿಂದ ಆಗೋದಿಲ್ಲ, ಸಾಧ್ಯ ಇಲ್ಲ. ಅದೇ ನಾನು ಇದಾದ್ಮೇಲೆ ನೀವು ಮೈಸೂರು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಸೇರಿಸ್ತೀರಾ? ಅದಾದ್ಮೇಲೆ ಅಲ್ಲಿ ಹೇಗಿದ್ಲಂತೆ ಅವಳು? ಚೆನ್ನಾಗಿದ್ಲಂತೆ ಸರ್. ಅಲ್ಲಿ ಚೆನ್ನಾಗಿ, ಅಲ್ಲಿ ಸಂಸ್ಕೃತಿ ಸಂಸ್ಕಾರ ಪಾಪ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಸೇಫ್ ಆಗಿ ನೋಡ್ಕೊಂಡಿದ್ದಾರೆ. ಅಡಿಕ್ಷನ್ ಇಂದ ಹೊರಗೆ ಬಂದಿದ್ಲು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅಲ್ಲಿ ಏನು ಚಾನ್ಸಸ್ ಇಲ್ಲ. ಫೋನ್ ಮಾಡ್ತಿದ್ದೆ, ಒಂದು ಫೋಟೋನು ಇದೆ ನೋಡಿ ಸರ್, ನನ್ನ ಜೊತೆ ಇದ್ಲು. ನಿತಿನ್ ಸರ್ಗೂ ಅಪ್ಡೇಟ್ ಮಾಡ್ತಾ ಇದ್ದೆ ಅಂತ. ಹೋದಾಗೆಲ್ಲ ದುಃಖ ಪಡೋಳು, ಸಾಕಮ್ಮ ನನ್ನನ್ನು ಕರ್ಕೊಂಡು ಹೋಗ್ಬಿಡು, ಇನ್ನು ಮಾಡಲ್ಲ ನಾನು, ಅವನ ಸುದ್ದಿಗೆ ಹೋಗಲ್ಲ. ಎಷ್ಟು ದಿನ ಒಂದು ಹುಡುಗಿನ, ವಯಸ್ಸಿಗೆ ಬಂದಿರೋ ಹುಡುಗಿನ ಆ ತರ ಕೂಡ ಹಾಕೊಂಡು ನಾನು ಇರಕ್ ಸಾಧ್ಯ? ಇದಾದ್ಮೇಲೆ ಕೆಲ್ಸಕ್ಕೆ ಸೇರ್ತಾರೆ ಅವರು. ಈಗ ರೀಸೆಂಟ್ ಆಗಿ ಅದೃಷ್ಟವಶಾತ್ ಮುದ್ದೇನಹಳ್ಳಿ ಹಾಸ್ಪಿಟ್ಲಲ್ಲಿ ಸಿಕ್ತು. ತುಂಬಾ ದೊಡ್ಡ ಹಾಸ್ಪಿಟ್ಲು ಸರ್. ಅವಳೇನ್ ಮಾಡಿದ್ಲು ಅಂದ್ರೆ ಆಯ್ಕೆ ಮುದ್ದೇನಹಳ್ಳಿನೇ ಮಾಡ್ಕೊಂಡ್ಲು. ನಾನು ಅದನ್ನೇ ಹೇಳಿದೆ, ಇಲ್ಲಿ ತುಂಬಾ ಚೆನ್ನಾಗಿದೆಯಮ್ಮ ವಾತಾವರಣ, ಅಂದ್ರೆ ಸತ್ಸಂಗ ಅಂತ ಇಂಥವ್ರೆಲ್ಲ ಒಳಗಡೆ ಬರೋಕ್ಕಾಗಲ್ಲ. ರಕ್ಷಣೆಯಾಗಿತ್ತು ಜಾಗ, ಒಳ್ಳೆ ಜಾಗ. ಅಲ್ಲೂ ಒಳ್ಳೆ ಹೆಸರು ತಗೊಳ್ತಾ ಇದ್ಲು. ಯಾಕೆಂದ್ರೆ ಅವರು ಫಸ್ಟು ನಾವು ಸ್ಯಾಲ್ರಿ ಕೊಡಲ್ಲ, ಸೇವೆ ಥರ ತಗೊಳ್ತೀವಿ, ಆಮೇಲೆ ಪರ್ಮನೆಂಟ್ ಮಾಡ್ತೀವಿ ಅಂದ್ರು. ಅದೆಲ್ಲ ಪ್ರೋಸೆಸ್ಸು ಆಗೋಗ್ಬಿಟ್ಟಿತ್ತು. ಇನ್ನೊಂದು ವಾರದಲ್ಲಿ HR ಬರ್ತಾರೆ, ಪರ್ಮನೆಂಟ್ ಆಗುತ್ತೆ ಜಾಬು ಅಂತಲೂ ನನಗೆ ಹೇಳಿದ್ರು. ಇದಾದ್ಮೇಲೆ ಕಳೆದ ಕೊನೆಯ 3 ದಿವಸ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ? ಈಗ ಚಿಕ್ಕಬಳ್ಳಾಪುರ ಇದಾದಾಗ ಹೌದು, ಮತ್ತೆ ಇವನು ಹೋದಂತೆ ಈ ವ್ಯಕ್ತಿ ಮೀಟ್ ಆಗ್ತಾನೆ ಅವಳನ್ನ. ಅದು ಯಾವ ರೀತಿ, ಎಲ್ಲಿ ಅವಳು ಯಾರು ಫೋನ್ ತಗೊಂಡು ಅವನಿಗೆ ಫೋನ್ ಮಾಡಿದಾಳೋ, ಆಮೇಲೆ ಇವಳೇ ಅವನ್ನ ಕರೆಯೋ ಥರ ಮಾಡಿಸ್ಕೊಂಡಿದ್ದಾನೋ, ಏನು ಆಸೆ ಇಡ್ಸಿದಾನೋ, ತಿರ್ಗಾ ಡ್ರಗ್ಸು ಡ್ರಿಂಕ್ಸ್ದು ಗೊತ್ತಿಲ್ಲ.
ಗೊತ್ತಿಲ್ಲ ನನಗೆ. ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಹುಡುಗಿನೂ ಅಲ್ಲ, ಅವನ್ನ ಮದುವೆ ಮಾಡ್ಕೊಂಡು ಹೋಗೋ ಉದ್ದೇಶನೂ ಇಲ್ಲ, ಎಲ್ಲ ಬಲಾತ್ಕಾರವಾಗಿ ಏನೇನೋ ಮಾಡಿಸಿದ್ದಾನೆ. ಈ 3 ದಿವಸ ನಿಮಗೆ ಗೊತ್ತಿತ್ತ ಇವ್ರು ಇಲ್ಲಿದ್ದಾರೆ? ಏನು ಗೊತ್ತಿಲ್ಲ. ನನಗೆ ಗೊತ್ತಿದ್ದಿದ್ರೆ ಆ ಥರ ಇರ್ತಾ ಇರಲಿಲ್ಲ, ಆಗ್ತಾನೆ ಇರಲಿಲ್ಲ. ಕೊನೆಯ ದಿವಸ ನಿಮಗೆ ಯಾರು ಫೋನ್ ಮಾಡಿ ಹೇಳಿದ್ರು ಈ ರೀತಿ ಆಗಿದೆ ಅಂತ? ಈ ರೀತಿ ಆಗಿದೆ ಅಂತಾಗ ನಾನು ಅವಳು ಫೋನ್ ಮಾಡಿದೆ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೆ. ತಗೊಳ್ತಾ ಇದ್ದಾಗ ಸೋಮವಾರದ ದಿವಸ ಫೋನ್ ಮಾಡಿದಾಗ ಯಾರೋ ಪೊಲೀಸ್ನವರು, ನಾವು ನಂದಿಗಿರಿಧಾಮ ಪೊಲೀಸ್ ಸ್ಟೇಷನ್ನವರು, ನಾವು ನೀವೇನಾಗಬೇಕು ಅಂದ್ರೆ ನನಗೆ ತುಂಬ ಭಯ ಆಯಿತು. ಸುರಭಿ ಅಮ್ಮ ನಾನು ಅಂದೆ. ಗಂಡಸರು ಯಾರಿಗನ್ನ ಕೊಡಿ ಅಂದರು. ಅವ್ರಿಗೆ ಹೇಳಿದಾಗ ನನಗೆ ತುಂಬ ಆಘಾತ ಆಗೋಯ್ತು. ಯಾಕೆಂದರೆ ಅವಳು ತುಂಬ ಖುಷಿಯಾಗಿ ಹೋದ್ಲು ಅವತ್ತು. ಅಮ್ಮ ಸಹ ಇವತ್ತು ಸತ್ಸಂಗ ಇದೆ, ನನಗೆ ಕೇಳಿಸಿದ್ಲು ಕೂಡ. ಶನಿವಾರ ಬೆಳಿಗ್ಗೆ ಅಲ್ಲಿ ಹೋಗಿ ಏನೋ ರೂಮ್ ಬುಕ್ ಮಾಡಿದಾನಂತೆ. ಮಧ್ಯಾಹ್ನದ ಮೇಲೆ ಇವಳನ್ನ ಕರ್ಕೊಂಡು ಹೋಗಿದ್ದಾನೆ. ಏನು ಹೇಳಿ ಬಯಸ್ತೀರಾ? ಅವನು ದೊಡ್ಡ ಟೀಮು ಸರ್. ಈ ಡ್ರಗ್ಸ್ ಅನ್ನೋದಕ್ಕೆ ನೀವೇನು ಹೇಳ್ತೀರಾ? ಇದಕ್ಕೆ ನೀವು ನೋಡಿದಾಗ ನಿಮ್ಗಂತೂ ಜೀವನದಲ್ಲಿ ಈ ಪಿಡುಗು ಹೋಗ್ಲಿಲ್ಲ ಅಂತಂದ್ರೆ ಸರ್, ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಗಂಡು ಮಕ್ಕಳು ಹೋಗಿರ್ಬೋದು, ಹೆಣ್ಣು ಮಕ್ಕಳು ಬದುಕಕ್ಕೆ ಸಾಧ್ಯ ಇಲ್ಲ. ಯಾವಾಗ ಹೆಣ್ಣು ಮಕ್ಕಳು ಹೋಗ್ತಾರೋ ಆ ಸಂಸಾರಗಳು ಹೊಟ್ಟೋಗ್ಬಿಡುತ್ತೆ. ಯಾಕೆಂದ್ರೆ ನೀವು ವಿಶೇಷವಾಗಿ ಜಯನಗರದಲ್ಲಿ ಇದ್ದಂಥವ್ರು, ಅದು ಸಂಪ್ರದಾಯ ಜೀವನ, ದೇವರು, ಸಂಸ್ಕಾರ. ಬೆಳಗ್ಗೆ ದೀಪ ಅವತ್ತು ಕೂಡ ಬೆಳಗ್ಗೆ ಅವಳೇ ದೀಪ ಹಚ್ಚಿ ಹನುಮಾನ್ ಚಾಲೀಸ ದಿನ ಹೇಳ್ಕೊಳ್ಳೋಳು. ಎಲ್ಲ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಹೇಳಿ ಬುಕ್ ತಗೊಂಬಂದು ನನ್ನ ಹತ್ರ ತೋರಿಸಿದ್ಲು. ಅಮ್ಮ ಓದ್ತಾ ಇದ್ದೀನಿ, ನಾನು ಬದಲಾವಣೆ ಆಗ್ಬಿಟ್ಟಿದ್ದೀನಿ. ಇಷ್ಟೆಲ್ಲ ಇರೋ ಹುಡುಗಿ ಅಲ್ಲಿ ಹೋಗಿ ಪ್ರಾಣ ಕಳ್ಕೊಂಡಿದ್ದಾಳೆ ಅಂತಂದ್ರೆ, ಕಳ್ಕೊಂಡಿಲ್ಲ, ಕೊಲೆ ಆಗಿದ್ದಾಳೆ. ನೀವೆಷ್ಟು ಎಜುಕೇಶನ್ಗೆ ಎಷ್ಟು ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ. ಇನ್ನೂ ನನ್ನ ಸಾಲ ಸೋಲ ನಾನು ಇನ್ನ ತನ್ನ ತಲೆ ಮೇಲೆ ಹೋಗಿಲ್ಲ ಸರ್. ನಾನು ಒಬ್ಬ ಆರ್ಡಿನರಿ ಹಳ್ಳಿ ಹುಡುಗಿ. ನಾನು ತುಂಬ ಕಷ್ಟಪಟ್ಟು ಯಾರಿಗೂ ಬಂದು ಬಳಗಕ್ಕೆ ತೊಂದರೆ ಕೊಡಬಾರ್ದು, ಸಾಕ್ಬೇಕು, ನಾನು ಚಾಲೆಂಜಲ್ಲಿ ಬರಬೇಕು ಅಂತ ಮಾಡಿ ಸಾಲ ಸೋಲ ಎಲ್ಲ ಆಗಿದೆ. ಮನೆ ಇಲ್ಲ, ಮಠ ಇಲ್ಲ. ಈಗ ನಾನು ಮಧ್ಯೆ ನಿಂತಿದ್ದೀನಿ, ಮಗಳನ್ನೂ ಕಳ್ಕೊಂಡು. ಜೀವನದಲ್ಲಿ ಆಸಕ್ತಿ ಇರುತ್ತಾ? ಆದರೆ ಈ ಹುಡುಗರೆಲ್ಲ ಹೇಳ್ತಿದ್ದಾರೆ, ಇಲ್ಲ ಹೋರಾಡಬೇಕು ನೀವು. ನನ್ನ ಮನಸ್ಸು ಹೇಳುತ್ತೆ, ತಪ್ಪು ಮಾಡಿಬಿಟ್ಟೆ ಅಮ್ಮ, ನಾನು ತುಂಬ ತಪ್ಪು. ಈ ಥರ ಎಲ್ಲ ಹೇಳಿದ ಹುಡುಗಿ ಅವನು ಯಾವ ರೀತಿ ಅವಳನ್ನ ಕರ್ಕೊಂಡು ಹೋಗಿರ್ಬೋದು. ಅವನು ತುಂಬ ಬುದ್ಧಿವಂತ ಸರ್, ಕ್ರಿಮಿನಲ್ ಬ್ರೈನ್ ಸರ್. ಇವಳ ಹತ್ರನೇ ಬರವಣಿಗೆಗಳು ಮಾಡಿಸ್ತಾನೆ, ಇವಳ ಹತ್ರನೇ ಮೆಸೇಜ್ಗಳು ಮಾಡಿಸ್ತಾನೆ. ಯಾವ ರೀತಿ ಗೊತ್ತಿಲ್ಲ, ನೋಡಿ ಮಾಡ್ತಾನ, ಡ್ರಿಂಕ್ಸ್ ಕೊಟ್ಟು ಮಾಡಿಸ್ತಾನ ಗೊತ್ತಿಲ್ಲ. ಇದು ಒಟ್ಟು ಇದೆಲ್ಲ ಶುರುವಾಗಿದ್ದು ನಿಮ್ಮ ಮನೆಗೆ ಒಂದು 3-4 ವರ್ಷದಿಂದ? ಇಲ್ಲ, 2 ವರ್ಷದಿಂದ ನನಗೆ ಗೊತ್ತಾಗಿರೋದು. 22 ಸರ್, ಈಗ ಅವಳಿಗೆ 25 ವರ್ಷ. 22-22ವರೆ. ಇಷ್ಟೆಲ್ಲ ಆಯ್ತು, ಮುಂದೆ ನಿಮ್ಮ ಜೀವನ ಏನು ಹೇಗೆ ಅಂತ ಹೇಳಿ? ಗುರಿನೇ ಇಲ್ಲ. ಆದ್ರೆ ಇದಕ್ಕೆ ನಿಲ್ಲಬೇಕು, ಹೋರಾಡಬೇಕು. ಕೊನೆ ಪಕ್ಷ ಅವನಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕಾದ್ರೂ ನಾನು ಹೋರಾಡಬೇಕು. ಆದ್ರೆ ನನ್ನಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವುದೂ ಇಲ್ಲ ಬೆಂಬಲ ನನಗೆ. ಯಾಕೆಂದ್ರೆ ನಿಮಗೆ ತಂದೆ ತಾಯಿ ಗಂಡ ಯಾರು ಇಲ್ಲ, ಅನಾಥೇನೆ ನಾನು. ಮಗಳಿದ್ದವಳು, ಆದ್ರೂ ದೇವ್ರು ತಗೊಂಡ್ಬಿಟ್ಟ. ಇವತ್ತ ಮಗಳನ್ನ ಕಳ್ಕೊಂಡಿದ್ದೀರಾ. ಈಗ ನಿಮ್ಮ ಜೀವನದ ಮುಂದಿನ ಹೇಗೆ? ನಿಮ್ಗೆ ಆ ಕೆಲ್ಸಕ್ಕೆ ಹೋಗೋದಕ್ಕೂ ಕಷ್ಟ. ಈಗ ಆಲ್ರೆಡಿ ನನಗೆ ಕಣ್ಣು ಆಪರೇಷನ್, ಅದನ್ನು ಹೇಳಿದ್ಲು ಮಾಡಿಸ್ತೀನಮ್ಮ ಎಲ್ಲಾದ್ರೂ ಚಾರಿಟಬಲ್ ಅಲ್ಲಿ. ಅದು ಮಾಡಿಸಿಲ್ಲ. ಕಣ್ಣಿನ ಸಮಸ್ಯೆ ಇದೆ ನನಗೆ. ಒಬ್ರು ಸಹಕಾರ ಇಲ್ಲದೆ ಸಡನ್ ಆಗಿ ಕ್ಯಾಟ್ರಾಕ್ಟ್ ಅಷ್ಟೇ ಒಂದಾಗಿದೆ, ಇನ್ನೂ ಒಂದು ಆಗಬೇಕು. ಈ ಗಲಾಟೆಗಳಲ್ಲೇ ಲಾಯರು, ಪೊಲೀಸು ಅಂತ ಹೇಳಿ ಅದು ಕೂಡ ಪೆಂಡಿಂಗ್ ಆಗಿದೆ. ಈ ಥರದೊಳಗೆ ನಾನು ಏನು ಕೆಲಸ ಮಾಡಬಲ್ಲೆ ಸರ್? ಎಷ್ಟು ವಯಸ್ಸು ತಮಗೆ? 63 ಸರ್. ಈ ಒಂದು ಡ್ರಗ್ಸ್ ಅನ್ನೋ ಒಂದು ಇದರಿಂದ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಲ್ವಾ ಸರ್? ತಮ್ಮ ಹೆಸರು ಮೇಡಮ್? ಗೀತಾ ಅಂತ ಹೇಳಿ. ಮಗಳು ಸರ್, ಸಾಯಿ ಸುರಭಿ ನನ್ನ ಮಗಳು. ನಿಮ್ಮ ಮಗಳಿಗೆ ನ್ಯಾಯ ಸಿಗಬೇಕು ಸರ್.